ನಮ್ಮ ಹೊಸಕೋಟೆ ತಾಲೂಕಿನ ಸೂಲಬೆಲೆ ಹೋಬಳಿಗೆ ಸೇರಿದಂಥ ಸುಮಾರು ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳ ಪೂಜೆ ಕಾಮಗಾರಿನ ಮಾಡಿ ಚಿಮ್ಸಂದ್ರ ಗ್ರಾಮದಲ್ಲಿ ಸುಮಾರು 25 ಲಕ್ಷ ರೂಪಾಯಿಗಳ ಸಿಸಿ ಕಾಮಗಾರಿ, ಬಾವಾಪುರದಲ್ಲಿ 25 ಲಕ್ಷ ರೂಪಾಯಿ, ಅದೇ ರೀತಿಯಲ್ಲಿ ಟಿ ಅಗ್ರಾರ, ಗುಳ್ಳಹಳ್ಳಿ ಮತ್ತು ಮುತ್ತುಕಳ್ಳಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಸುಮಾರು 25 ಲಕ್ಷ ರೂಪಾಯಿ ಕಾಂಕ್ರೀಟ್ ಕೆಲಸನ ಮಾಡಿ, ವಿಶೇಷವಾಗಿ ನಮ್ಮ ಭೀಮಕ್ನಹಳ್ಳಿ ಗ್ರಾಮದಲ್ಲಿ SCPಯಲ್ಲಿ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿ, ಏಕರಾಜಪುರ ಮುತ್ಸಂದ್ರದಲ್ಲಿ 20 ಲಕ್ಷ ಮತ್ತು ನಮ್ಮ ಇಲ್ಲಿ ನಗರೇನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ಲಕ್ಷ ರೂಪಾಯಿಗಳ ಒಟ್ಟಾರೆ ಈ ಎಲ್ಲ 8 ಗ್ರಾಮಗಳಿಗೆ ಸೇರಿದಂತೆ 2.25 ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಗರೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಏನು ದುರಸ್ತಿ ಕೆಲಸ ಆಗಬೇಕಿತ್ತು, ದುರಸ್ತಿ ಮಾಡಿ ಇವತ್ತು ಸುಮಾರು 1,000 ಲೀಟರಿನ ಸಾಮರ್ಥ್ಯದ ಶುದ್ಧ ಕುಡಿಯುವ ನೀರಿನ ಘಟಕನೂ ಕೂಡ ಇವತ್ತು ಲೋಕಾರ್ಪಣೆಯನ್ನು ನಾವು ಮಾಡಿದ್ದೀವಿ. ವಿಶೇಷವಾಗಿ ಭಾಗದಲ್ಲಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸೋಕೆ ಏನೇನು ಕೆಲಸಗಳು ಮಾಡಬೇಕೋ ಅವೆಲ್ಲವನ್ನು ಮಾಡಿ ಇವತ್ತು ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ನೀರಿನ ಪರಿಸ್ಥಿತಿ, ಕುಡಿಯೋ ನೀರಿಗೆಲ್ಲ ಕೂಡ ಸೌಲಭ್ಯಗಳಿದೆಯಾ ಅಂತೆಲ್ಲ ವಿಚಾರಿಸ್ಕೊಂಡು ಬಹುತೇಕ ಗ್ರಾಮಗಳಲ್ಲಿ ಎಲ್ಲ ಕಡೆ ಕೂಡ ಇವಾಗವರೆಗೂ ಯಾವುದೇ ಆದಂಥ ಕುಡಿಯೋ ನೀರಿನ ಒಂದು ವಿಚಾರವಾಗಿ ತುರ್ತಾದ ಪರಿಸ್ಥಿತಿ ಯಾವ ಗ್ರಾಮದಲ್ಲಿ ಕೂಡ ಕಂಡು ಬಂದಿಲ್ಲ. ಕೆಲವು ಕಡೆ ಎಲ್ಲಿ ನೀರು ಮೊದಲು 3 ಇಂಚ್ ಬರ್ತಾ ಇತ್ತು, 2 ಇಂಚ್ ಆಗಿರ್ಬೋದು, ದಿನ ಕೊಡ್ತಾ ಇದ್ದ ಕಡೆ ದಿನ ಬಿಟ್ಟು ದಿನ ಕೊಡ್ತಿರೋದಾಗಿರ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಈ ಭಾಗದಲ್ಲಿ ಈ ಗ್ರಾಮಗಳಲ್ಲಿ ಓಡಾಡಿದಂಥ ಸಂದರ್ಭದಲ್ಲಿ ಎಲ್ಲಿ ಕೂಡ ನಾವು ನೀರಿನ ಒಂದು ಸಮಸ್ಯೆ ಎದುರಿಸಿರ್ತಕ್ಕಂಥದ್ದನ್ನ ಎಲ್ಲೂ ನೋಡಿಲ್ಲ.